ಇದೊಂದು ಬಿಳಿ ಸೀರೆಗೆ ಪಿಕ್ಕೋ ಇದೆ ಅಂತ ಸುಮ್ಮನೆ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. 6 ಎಳೆ ದಾರ ತೊಗೊಂಡಿದ್ದೀನಿ. 0.85 ಕ್ರೋಶ. ಫಸ್ಟು ಸೂಜಿಯಿಂದ ಸೀರೆ ಒಳಗೆ ಹಾಕಿ ದಾರಾನ ಹೊರಗೆ ತಂದು ಒಂದು ಲಾಕ್ ಮಾಡ್ತೀನಿ. ಮಾಡಿ 3 ಚೈನ್ ಮಾಡ್ತೀನಿ. ಇನ್ನೊಂದು ಸಲ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ 3 ಚೈನ್ ಹಾಕ್ತೀನಿ. ಇದಕ್ಕೆ ಕುಚ್ಚು ಫಸ್ಟ್ ಹಾಕ್ತಾ ಇಲ್ಲ. ಚೈನ್ ಮಾಡಿ ಒಂದು ಮಣಿನ ಹಾಕೋತೀನಿ. ಫಸ್ಟು ಸೂಜಿಲಿ ಮಣಿ ಹಾಕ್ಕೊಂಡು 6 ಎಳೆ ದಾರದಿಂದ ಮಣಿಯಿಂದ ಸೂಜಿನ ದಾರ ಎಳಿತೀನಿ. ಎಳೆದು ಪುನಃ ಸೂಜಿ ಮೇಲೆ ದಾರ ತಂದು ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ ಕಂಬನ ಹಾಕ್ತೀನಿ. ಸೂಜಿ ಮೇಲೆ ದಾರ ತಂದು ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ ಕಂಬನ ಹಾಕ್ತೀನಿ. 2 ದಾರದಿಂದ ಒಂದು ಮಾಡ್ತೀನಿ. ಪುನಃ 2 ದಾರದಿಂದ ಒಂದು ಮಾಡ್ತೀನಿ. ಸೂಜಿ ಮೇಲೆ 2 ದಾರಗಳಿರುತ್ತಲ್ಲ ಅದರಿಂದ ಒಂದು ಮಾಡ್ತೀನಿ. ಮಾಡಿ ಪುನಃ 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಂದು ಆ ಕಂಬದ ಹಿಂದುಗಡೆಯಿಂದ ಮಣಿ ಪಕ್ಕ ಒಂದು ಕಂಬ ಹಾಕಿದ್ನಲ್ಲ ಆ ಕಂಬದ ಹಿಂದುಗಡೆಯಿಂದ ಪುನಃ ಒಂದು ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಕಂಬ ಮಾಡ್ತಾಯಿದ್ದೀನಿ. ಪುನಃ ಸೂಜಿ ಮೇಲೆ ದಾರ ತಗೊಂಡು ಅದೇ ರೀತಿ ಕಂಬದ ಮಣಿ ಪಕ್ಕದ ಕಂಬದಿಂದ ಹಿಂದುಗಡೆಯಿಂದ 3 ಚೈನ್ ಬಿಟ್ಟು 4 ಡಬಲ್ ಕ್ರೋಶ 4 ಕಂಬನ ಮಾಡ್ಕೋತಾ ಇದ್ದೀನಿ. ಅಲ್ಲಿಗೆ 5 ಕಂಬ ಆಗುತ್ತೆ. 3 ಚೈನ್ ಸೇರಿ 5 ಕಂಬ ಆಗುತ್ತೆ. ಮಣಿ ಪಕ್ಕದಲ್ಲಿರೋ ಡಬಲ್ ಕ್ರೋಶದ ಕಂಬದಿಂದ 3 ಚೈನ್ ಹಾಕಿ 4 ಡಬಲ್ ಕ್ರೋಶದ ಕಂಬನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಪುನಃ ಸೂಜಿ ಮೇಲೆ ದಾರ ತಂದು ಒಂದು ಸ್ವಲ್ಪ ಅರ್ಧ ಇಂಚ್ ಗ್ಯಾಪ್ ಬಿಟ್ಟು ಸೂಜಿ ಹಾಕಿ ದಾರಾನ ಹೊರಗೆ ತಂದು ಲಾಕ್ ಮಾಡ್ತೀನಿ. ಮಾಡಿ ಪುನಃ ಒಂದು ಮಣಿ ಹಾಕ್ತೀನಿ. ಮಣಿನ ಫಸ್ಟು ಸೂಜಿಲಿ ಹಾಕ್ಕೊಂಡು ಆಮೇಲೆ 6 ಎಳೆ ದಾರಾನ ಆ ಸೂಜಿ ಒಳಗಡೆಯಿಂದ ಮಣಿ ಒಳಗೆ ಎಳಿತೀನಿ. ಎಳೆದು ಎಡಗೈಲಿ ದಾರ ಟೈಟಾಗಿ ಸುತ್ತಕೊಂಡು ಪುನಃ ಸೂಜಿ ಮೇಲೆ ದಾರ ತಂದು ಹಿಂದ್ಗಡೆ ಲಾಕ್ ಮಾಡಿದ್ನಲ್ಲ ಆ ಲಾಕಿಂದ ಡಬಲ್ ಚೈನ್ಗಳನ್ನ ಕಂಬಗಳನ್ನು ಹಾಕ್ತಾಯಿದ್ದೀನಿ. 2ರಲ್ಲಿ 1 2ರಲ್ಲಿ 1. ಪುನಃ ಸೂಜಿ ಮೇಲೆ ದಾರ ತಗೊಂಡು ಹಿಂದ್ಗಡೆ ಜಾಗದಿಂದ ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1. ಅಂದರೆ ನಾವು ಸ್ವಲ್ಪ ಜಾಗ ಬಿಟ್ಟು ಡಬಲ್ ಕ್ರೋಶ ಮಾಡಿದ್ವಲ್ಲ ಅದರೊಳಗಡೆಯಿಂದ 5 ಕಂಬಗಳನ್ನ ಹಾಕ್ತಾಯಿದ್ದೀನಿ. ಕಂಬಗಳು ಅಂದರೆ ಸೂಜಿ ಮೇಲೆ ದಾರ 2ರಲ್ಲಿ 1 2ರಲ್ಲಿ 1. ಪುನಃ ಅರ್ಧ ಇಂಚು 5 ಡಬಲ್ ಕ್ರೋಶ ಆದಮೇಲೆ ಪುನಃ ಅರ್ಧ ಇಂಚು ಜಾಗ ಬಿಟ್ಟು ಪುನಃ ಡಬಲ್ ಕ್ರೋಶ ಮಾಡಿಕೊಂಡೆ. ಸೂಜಿ ಮೇಲೆ ದಾರ ತಂದು ಅರ್ಧ ಇಂಚು ಜಾಗ ಬಿಟ್ಟು ಡಬಲ್ ಕ್ರೋಶ ಮಾಡಿದೆ. ಮಾಡಿ ಪುನಃ ಒಂದು ಮಣಿ ತೊಗೋತೀನಿ. ಮಣಿನ ಸೂಜಿಲಿ ಫಸ್ಟ್ ಹಾಕ್ತೀನಿ. ಆಮೇಲೆ 6 ಎಳೆ ದಾರನ ಗಟ್ಟಿ ಹಿಡ್ಕೊಂಡು ಆ ದಾರದಿಂದ 6 ಎಳೆನೂ ಮಣಿ ಒಳಗೆ ಎಳಿತೀನಿ. ಎಳೆದು ಇವಾಗ ಪುನಃ ಅರ್ಧ ಇಂಚ್ ಬಿಟ್ಟು ಸೂಜಿ ಹಾಕಿದ್ನಲ್ಲ ಆ ಕಡೆ ಸೂಜಿ ಮೇಲೆ ದಾರ ತಂದು ಅರ್ಧ ಇಂಚ್ ಜಾಗ ಬಿಟ್ಟಿದ್ನಲ್ಲ ಅದರ ಒಳಗಡೆಯಿಂದ
ಪುನಃ ಕಂಬಗಳು ಹಾಕ್ತಾಯಿದ್ದೀನಿ. 5 ಕಂಬಗಳನ್ನ ಪುನಃ ಹಾಕ್ತೀನಿ. ಸೂಜಿ ಮೇಲೆ ದಾರ ಅರ್ಧ ಇಂಚು ಜಾಗ ಬಿಟ್ಟ ಕಡೆಯಿಂದ ದಾರ ತಂದು 2ರಲ್ಲಿ ಒಂದು 2ರಲ್ಲಿ ಒಂದು ಮಾಡ್ತೀನಿ. ಪುನಃ ಸೂಜಿ ಮೇಲೆ ದಾರ ಹಿಂದ್ಗಡೆಯಿಂದ ದಾರ ತಂದು 2ರಲ್ಲಿ ಒಂದು ಪುನಃ 2 ದಾರದಲ್ಲಿ ಒಂದು. ಈ ರೀತಿ ನಾನು ಪುನಃ 5 ಕಂಬಗಳನ್ನ ಮಾಡ್ತೀನಿ. ಇದಕ್ಕೆ ಕುಚ್ಚು ಇಲ್ಲ, ಕಟ್ತಾ ಇಲ್ಲ, ಹಾಗಾಗಿ ಇದು ಪ್ಲೇನಾಗಿ ಹೀಗೆ ಉದ್ದಕ್ಕೂ ಹಾಕ್ಕೊಂಡು ಹೋಗ್ಬೋದು. ಕುಚ್ಚು ಬೇಕು ಅಂದರೆ ನಾವು ಎಲ್ಲಿ ಲಾಕ್ ಮಾಡ್ತೀವೋ ಅಲ್ಲಿ ಪುನಃ 4 ಚೈನ್ ಹಾಕ್ಕೊಂಡು ಕುಚ್ಚಿಗೆ ಬಿಡಬೇಕು. ಬಿಟ್ಟು ಈ ಸ್ಟಾರ್ಟಿಂಗಲ್ಲಿ ಹೇಗೆ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಸ್ಟಾರ್ಟ್ ಮಾಡಿಕೊಂಡು ಹೋಗ್ಬೋದು. ಈಗ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಈಗ ಸ್ಟಾರ್ಟಿಂಗಲ್ಲಿ ಹೇಗೆ ಸ್ಟಾರ್ಟ್ ಮಾಡಿದ್ನೋ ಹಾಕಬೇಕಾದ್ರೂ ಮಾಡ್ಬೋದು. ಬೇಡ ಕುಚ್ಚು ಅಂದರೆ ಇದನ್ನೇ ಪೂರ ಹಾಕ್ಕೊಂಡು ಹೋಗ್ಬೋದು. ಅರ್ಧ ಇಂಚು ಜಾಗ ಬಿಟ್ಟು ಡಬಲ್ ಕ್ರೋಶ ಮಾಡಿ ದಾರನ ಮೇಲೆ ತಂದು ಒಂದು ಮಣಿ ಹಾಕಿ ಆ ಅರ್ಧ ಇಂಚು ಜಾಗದಲ್ಲಿ ಮತ್ತೆ ಡಬಲ್ ಕ್ರೋಶಗಳನ್ನ 5 ಸಲ ಹಾಕಿದ್ದೀನಿ. ಮಣಿನ ಪೋಣಿಸ್ತೀನಿ. ಪೋಣಿಸಿ ನಾಟೇನು ಮಾಡಲ್ಲ, ಸೂಜಿ ಮೇಲೆ ದಾರ ತರ್ತೀನಿ. ಹಿಂದ್ಗಡೆ ಅರ್ಧ ಇಂಚು ಬಿಟ್ಟಿದ್ದೀವಲ್ಲ ಅದರೊಳಗಡೆಯಿಂದ ದಾರನ ತಂದು 2ರಲ್ಲಿ ಒಂದು 2ರಲ್ಲಿ ಒಂದು ಕಂಬಗಳನ್ನ 5 ಕಂಬಗಳನ್ನ ಹಾಕ್ತೀನಿ. ಇದೇ ಫುಲ್ ಬೇಕು ಅಂದರೂ ಇದೇ ಹಾಕ್ಕೊಂಡು ಹೋಗ್ಬೋದು. 5 ಕಂಬಗಳು ಹಾಕಿ ಪುನಃ ಸೂಜಿ ಮೇಲೆ ದಾರ ತಂದು ಎಲ್ಲಿ ಬರುತ್ತೋ ಅಲ್ಲ ಅರ್ಧ ಇಂಚು ಜಾಗ ಬಿಟ್ಟು ಲಾಕ್ ಮಾಡೋದು. 5 ಕಂಬಗಳು ಹಾಕಿ ಸೂಜಿ ಮೇಲೆ ದಾರ ತಂದು ಅರ್ಧ ಇಂಚು ಬಿಟ್ಟು ಲಾಕ್ ಮಾಡೋದು. ಈ ರೀತಿ ಬರುತ್ತೆ. ಅರ್ಧ ಇಂಚು ಬಿಟ್ಟು ಅದನ್ನು ಲಾಕ್ ಮಾಡಿ ಈ ಥರ ಡಿಸೈನ್ನ ಹಾಕ್ಕೊಂಡು ಹೋಗೋದು. ಪುನಃ ಹಾಗೆ ಲಾಕ್ ಮಾಡಿ 2ರಲ್ಲಿ ಒಂದು ದಾರನ ಮೇಲೆ ತಂದು ಒಂದು ಮಣಿ ಹಾಕಿ ಪುನಃ 5 ಕಂಬಗಳನ್ನ ಹಾಕೋದು. ಅದು ಈ ರೀತಿ ಕಾಣಿಸುತ್ತೆ.